ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಲ್ವಾಜ್ ಫ್ಯಾಮಿಲಿ. ಇವತ್ತು ಡೇ 2 ವಾಯನಾಡಲ್ಲಿ. ಟೈಮ್ 6 o'clock ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನರಿ ಸಿಕ್ಕಾಬಳೆ ಚೆನ್ನಾಗಿದೆ. ರಾತ್ರಿ ಎಲ್ಲ ಮಳೆ ಬೀಳ್ತಾನೆ ಇತ್ತು. ರಾತ್ರಿ ಅಂದರೆ ಜೋರ್ ಮಳೆ ಅಲ್ಲ, ಬಟ್ ಹನಿ 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 ಥರ ಬೀಳ್ತಾನೆ ಇತ್ತು ರಾತ್ರಿ ಎಲ್ಲ. ಮತ್ತು ಬರೀ ಇನ್ಸೆಕ್ಟ್ಗಳ ಸೌಂಡ್ಗಳು, ಹುಳಗಳ ಸೌಂಡ್ಗಳು ಜಾಸ್ತಿ ಇತ್ತು. ಅದನ್ನು ಕೇಳ್ಕೊಂಡೇ ಮಲ್ಕೊಂಡ್ಬಿಟ್ವಿ, ಸಾಕಾಗ್ಬಿಟ್ಟಿತ್ತು. ಸೊ ಇನ್ಮೇಲೆ ನಮ್ಮ ಡೇ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಸಿಗೋಣ. ಸೊ ಫ್ರೆಂಡ್ಸ್, ನಾವು ಬ್ರೇಕ್ಫಾಸ್ಟ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಮೂರು ಜನ ಒಂದೇ ಥರ ನಿಂತ್ಕೊಳ್ಳಿ. 3 ಜನ ಒಂದೇ ಥರ ಟೀ ಶರ್ಟ್ ಹಾಕೊಂಡಿದ್ದೀವಿ ನೋಡಿ ನಾವು. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗೋಣ. ಬ್ರೇಕ್ಫಾಸ್ಟಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ನೋಡೋಣ. ನನಗಂತೂ ನಮ್ಮ ರೂಮ್ನಲ್ಲಿ ಈ ಪರ್ಟಿಕ್ಯುಲರ್ ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಾನಂತೂ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟಿದ್ದೀನಿ, ನೆಕ್ಸ್ಟ್ ನಾವು ಮನೆ ಕಟ್ಸಿದ್ರೆ ಇದೇ ಥರನೇ ನನಗೆ ಮಾಡಬೇಕು ಅಂತ. ಮೇಲ್ಗಡೆ ಓಪನ್ನು ಈ ಥರ ಅಂತ. ಸೊ ಬನ್ನಿ ಹೋಗೋಣ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ಇಲ್ಲಿ ಫುಲ್ಲು ಮಳೆ ಬೀಳ್ತಾನೆ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ರಿಸೆಪ್ಷನ್ನು ಕಾಲ್ ಮಾಡಿಬಿಟ್ಟು 2 ಛತ್ರಿ ತಗೊಂಡು ಬಂದ್ಕೊಡೋಕೆ ಹೇಳಿದೆ. ಸೊ ತಂದುಕೊಟ್ಟಿದ್ದಾರೆ ಅವರು. ನಮ್ಮ ಛತ್ರಿ ಓಕೆ ಅಲ್ಲಿದೆ. ಸೊ ಇವಾಗ ಛತ್ರಿ ಇಟ್ಕೊಂಡು ಬ್ರೇಕ್ಫಾಸ್ಟ್ ಹೋಗ್ತಾ. ಓಪನ್ ಮಾಡಿರಿ. ಅವಳಿಗೊಂದು ಛತ್ರಿ, ನನಗೆ ನನ್ನ ಹಸ್ಬೆಂಡ್ಗೆ ಒಂದು ಛತ್ರಿ. ಹಲೋ, ನಾನು ಬಂದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೂಪರ್ ಆಗಿದೆ ಕ್ಲೈಮೇಟು. ಓ ಮೈ ಗಾಡ್. ಛತ್ರಿ ಬಾಯ್ ಕಣ್ಣು, ನಿನ್ನ ಮುಂದೆ ಹೋಗಿ ಈಗ ರೂಟ್ ಗೊತ್ತಾನೆ. ನೋಡ್ರಿ, ಫುಲ್ಲು ಗ್ರೀನರಿ. ಹೆಂಗಿದೆ, ಫುಲ್ಲು ಮಳೆ ಬೀಳ್ತಾನೆ. ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ ಗೊತ್ತಾ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಳೆಯಲ್ಲಿ ಜೋಡಿ ಅಕ್ಕಿಗಳಿಗೆ ಕ್ಲೈಮೇಟ್ ಸೂಪರ್ ಆಗಿದೆ. ಸಾಂಗ್ ಹಾಕಿದೆಲ್ಲ ಹೋಗ್ಬೇಕು. ಓಕೆ ಕಣ್ಣು, ಇಬ್ಬರು ಒಟ್ಟಿಗೆ ಬಿಡೋದಿಲ್ಲ. 1 ನಿಮಿಷ ಕರೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಳೆ ಬೀಳ್ತಾನೇ ಇದೆ, ನಾವು ಹೋಗ್ತಾನೇ ಇದ್ದೀವಿ. ಯಾವಾಗಾದರೂ ಆ್ಯಕ್ಚುಲಿ ಸಿಟಿ ಲೈಫಿಂದ ಈ ಥರ ಜಾಗಕ್ಕೆ ಬ್ರೇಕ್ ತೊಗೊಂಡು ಬಂದು 1-2 ದಿನ ಇದ್ಬಿಟ್ಟು ಹೋದರೆ ಎಷ್ಟು ಫ್ರೆಶ್ ಅನಿಸುತ್ತಪ್ಪ. ಹಿಂಗೆ ಹೋದರೆ ಫಾರೆಸ್ಟ್ ಲೇನ್ ಅಂತೆ, ಇಲ್ಲೇ ಹಾಕಿದಂತೆ. ಹಿಂಗೆ ಹೋಗ್ಬೇಕು. ಸೊ ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಆಲ್ರೆಡಿ ನೀವು ರೆಸ್ಟೋರೆಂಟ್ ಅದೆಲ್ಲ ನೋಡಿದ್ದೀರ. ಸೊ ಬನ್ನಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. ಇದು ಟೀ ಶಾಪ್. ಯಾವುದು ಹೊಕೈಲಿನ ಸ್ಟಾರ್ಟ್ ಮಾಡೋಣ. ಫುಲ್ ಫ್ರೂಟ್ಸ್ ಇದೆ. ಆ್ಯಂಡ್ ಕಪ್ ಕೇಕ್ ಇದೆ. ಆವಲ್ ಅಂತೆ, ನಮಗೆ ಗೊತ್ತಿಲ್ಲ, ನಾವು ಟೇಸ್ಟ್ ಮಾಡಿ. ಇದು ಹನಿ ಗ್ಲೇಸ್ಡ್ ಬನಾನಾ ಅಂತೆ. ಸೊ ಇನ್ನೂ ಇದೆ ಆ್ಯಕ್ಚುಲಿ. ಕಪ್ಪ ಆ್ಯಕ್ಚುಲಿ ನಮಗೆ ನಿಜವಾಗ್ಲೂ ಹೊಸದು. ಚಾಕ್ಲೇಟ್ ಮಿಲ್ಕ್ ಶೇಕ್. ಇದೇನು ಬಾಯ್ಲ್ಡ್ ಎಗ್. ಓಕೆ ಬಾಯ್ಲ್ಡ್ ಎಗ್ಗು.
Then this is chicken pancake. I think it's pancake. ಇದು ಹೆಸರು ಹಾಕಿಲ್ಲ. I think that is non-veg ಅನ್ಸುತ್ತೆ. ಕಮ್ಮಿ ಒಂಚೂರು ಜಾಗ ಬೇಕು. This is muffins. ಬಾಜಿ. Then ಪೂರಿ ಅಂತ ಹಾಕಿದ್ದಾರೆ ಬಟ್ ಏನೂ ಇಲ್ಲ. ಸೊ ಇಲ್ಲಿ ಆ್ಯಸ್ ಯೂಶುವಲ್ ಎಲ್ಲ ಕಡೆ ಇಟ್ಟಾಗೆ ಬ್ರೆಡ್ ಇದೆ, ದೆನ್ ಟೊಮೆಟೊ ಕೆಚಪ್ ಇದೆ, ಹನಿ ಇದೆ, ದೆನ್ ಬಟರ್ ಜಾಮ್ ಇದೆ, ಕೋಲ್ಡ್ ಮಿಲ್ಕ್, ಹಾಟ್ ಮಿಲ್ಕು, ದೆನ್ ಕೆಲಾಕ್ಸು, ದೆನ್ ಉದ್ದಿನ ವಡ ಇದೆ, ಆ್ಯಂಡ್ ಇಡ್ಲಿ ಸಾಂಬಾರು ಆ್ಯಸ್ ಯೂಶುವಲ್ ನಮ್ಮ ಕಡೆ ಅದೇ ಫೇಮಸ್ಸು. ಇಲ್ಲೂ ಇಡ್ಲಿ ಸಾಂಬಾರೇ ಮಾಡಿದ್ದಾರೆ. ಚಟ್ನಿ, ದೆನ್ ಟೊಮೆಟೊ ಚಟ್ನಿ, ಅದಾದಮೇಲೆ ಮ್ಯಾಂಗೋ ಯೋಗರ್ಟ್, ದೆನ್ ಚಿಯಾ ಸೀಡ್. ಸೊ ಬ್ರೇಕ್ಫಾಸ್ಟಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ. ದೆನ್ ಬೇಕು ಅಂದರೆ ಇಲ್ಲಿ ಐ ಥಿಂಕ್ ಎಗ್ ಆಮ್ಲೆಟ್, ಯು ಪ್ರಿಪೇರ್ ಎಗ್ ಆಮ್ಲೆಟ್ ಇಸ್ ಇಟ್ ಹಿಯರ್? ಓಕೆ, ಸೊ ಓಕೆ, ಆಮ್ಲೆಟ್ ದೋಸೆ ಅಂತೆ. ಇಲ್ಲಿ ಆಮ್ಲೆಟ್ ದೋಸೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಸೊ ಇದಾಗಿದೆ ನಮ್ದು ಇವತ್ತಿನ ಬ್ರೇಕ್ಫಾಸ್ಟ್ ಮೆನ್ಯೂ. ಇವಾಗ ಡಿಲೇ ಮಾಡಿದೆ, ನಾವೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡೋಣ? ರೆಡಿ? ಓಕೆ, ತಿನ್ಬಿಟ್ಟು ಮತ್ತೆ ಕನೆಕ್ಟ್ ಆಗ್ತೀವಿ. ಫ್ರೆಂಡ್ಸ್, ಇನ್ನೂ ಮಳೆ ಬರ್ತಾನೇ ಇದೆ. ಬಟ್ ಎಷ್ಟೊತ್ತು ಅಂತ ನಾವು ವೇಟ್ ಮಾಡೋದು. ಅದಕ್ಕೆ ನಾವು ಮಳೆನಲ್ಲೇ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಕೂಡ ನೋಡಿಲ್ಲ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇವಾಗ ನಾವು 3 ಜನ ಛತ್ರಿ ಇಟ್ಕೊಂಡು ಹೋಗ್ಬೇಕು. ಕಮಾನ್ ಕಮಾನ್ ಕಮಾನ್, ಎಲ್ಲರೂ ಬನ್ನಿ. ದಟ್ಸ್ ಓಕೆ, ಛತ್ರಿ ನೆಸೆಸಿಟಿ ಇಲ್ಲ. ಹನಿ ಇದೆ ಅಷ್ಟೇ. ಸೊ ಹನಿ ಇದೆ. ಸೊ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಚಳಿ ಥರ ಇದೆ. ಅದಕ್ಕೆ ನಾನು ಒಂದು ಸ್ವೆಟರ್ ಟೈಪ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಪಾಪ ನನ್ನ ಹಸ್ಬೆಂಡ್ಗೆ ಏನಿಲ್ಲ, ನನ್ನ ಮಗನ ಕೋಟ್ ಇದೆ. ಛತ್ರಿ ಏನು ಬೇಡ, ನೆಸೆಸಿಟಿ ಇಲ್ಲ. ಹಾಂ, ಸ್ವಲ್ಪನೇ ಇದಿದೆ ಅಷ್ಟೇ. ಐ ಥಿಂಕ್ ಈ ನಮ್ಮದು ರೆಸಾರ್ಟಿಂದ ಆ ಪ್ಲೇಸ್ಗೆ 1 hour ಇದೆ ಅನಿಸುತ್ತೆ. ನೋಡೋಣ, ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಗ್ರೀನರಿ ನೋಡ್ಕೊಂಡು ಹೋಗೋದಕ್ಕೆ. ಸೊ ಬನ್ನಿ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ. ಆ್ಯಕ್ಚುಲಿ ಫುಲ್ ಟೀ ಎಸ್ಟೇಟ್ಸು ನೋಡಿ, ತುಂಬ ಚೆನ್ನಾಗಿದೆ ವ್ಯೂ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಟೀ ಎಸ್ಟೇಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆದರೆ ಏನು, ಮಳೆ ಬರ್ತಾ ಇದೆ. ಸಖತ್ತಾಗಿದೆ ವ್ಯೂ ಮಾತ್ರ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ಲೈಮೇಟ್ ಫುಲ್ಲು ಗ್ರೀನರಿ, ಎಲ್ಲೆಲ್ಲೂ ಹಸಿರು. ಫ್ರೆಂಡ್ಸ್, ಹಾರ್ಡ್ಲಿ ಒಂದು 7 kilometers ಇದೆ. ಓಕೆನಾ? ಇದೇನೋ ಐರನ್ ಬ್ರಿಡ್ಜ್ ಕೋವ್ ಅಂತ ಹೇಳಿಬಿಟ್ಟಂತೆ. ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಎಸ್ಟೇಟ್ ಮಧ್ಯ ಡೋಮ್ ಥರ ಎಲ್ಲ ಮಾಡಿದ್ದಾರೆ. ರೂಮ್ಸು ತುಂಬ ಚೆನ್ನಾಗಿದೆ. ಆಮೇಲೆ ಗೇಮ್ಸ್ ಎಲ್ಲ ಇದೆ. ಸರಿ, ಫೈನಲಿ ನಾವು ಬಂದಿರೋದು ಗ್ಲಾಸ್ ಬ್ರಿಡ್ಜ್ ಹತ್ರ. ನಿಮ್ಗೆ ಹೇಳಿಬಿಟ್ಟೆ ನಾನು, ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ತಾ ಇರೋದು ನಾವು. 900 ಕಂಡಿ ಗ್ಲಾಸ್ ಬ್ರಿಡ್ಜ್ ಅಂತಾರಲ್ಲ, ಅಲ್ಲಿಗೆ ಹೋಗ್ತಾ ಇರೋದು. ಮಳೆ ಇನ್ನೂ ಹನಿತಾನೇ ಇದೆ. ಜಿಪ್ ಲೈನ್ ಎಲ್ಲ ಇದೆ.
ಇರಲ್ಲ, ಜಿಪ್ ಲೈನ್ಸ್ ಎಲ್ಲ. ನೋಡಿ ಫ್ರೆಂಡ್ಸ್ ರೋಡ್ ಹೆಂಗಿದೆ ಅಂತ. ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿರುತ್ತೆ ಮೇಲ್ಗಡೆ. ನೋಡೋಣ ಹೆಂಗಿರುತ್ತೆ ಅಂತ. ಎಷ್ಟು 6 ಕಿಲೋಮೀಟರ್ಸ್, ಇನ್ನು 6 ಕಿಲೋಮೀಟರ್ಸ್ ಟು ಗೋ. 4 kilometers to go. ನನ್ನ ಮಗಳು ನನ್ನನ್ನು ಹಿಂದೆ ಹಾಕ್ಬಿಟ್ಟಿದ್ದಾರೆ, ಅವ್ರು ಮುಂದ್ಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡ್ಕೊಂಡು ಬಟ್ ಅದೇನು ಇಷ್ಟು ಚೆನ್ನಾಗಿದೆ. ಹಾಂ ಕೊಟ್ಟಿರು ಇಸ್ಕೋದು. ಓಕೆ, ಆ್ಯಕ್ಚುಲಿ ಏನಂದರೆ ನಮ್ಮದು ಓನ್ ವೆಹಿಕಲ್ ಬಂದಿರ್ತಲ್ಲ, ಸೊ ಅದನ್ನ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅವರು ಅವ್ರದ್ದೊಂದು ಜೀಪ್ನಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ಆಫ್ ರೋಡ್. ಓಕೆನಾ? ಸೊ ಅದಕ್ಕೆ ಇವಾಗ ನಾವು ನಮ್ಮ ಕಾರ್ ಪಾರ್ಕಿಂಗ್ ನೋಡಿದ್ರೆ ನಮ್ಮ ಕಾರ್ ಹೋಗ್ತಾರೆ. ಸೊ ನಮ್ಮ ಕಾರ್ ಪಾರ್ಕಿಂಗ್ನ ನಾವು ಮಾಡಿದ್ವಿ. ನನ್ನ ಮಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾಳೆ. ಬೇಡ, ಡೋಂಟ್ ವಾಂಟ್. ಆನಲ್ಲಿದೆ. ಸೊ ಆ್ಯಕ್ಚುಲಿ ಅವ್ರು ಹೇಳಿರೋದು 1 ಜೀಪ್ಗೆ 1250 ಅಂತ. ಸೊ ನೋಡಬೇಕು, ನೆಗೋಷಿಯೇಟ್ ಮಾಡೋಕ್ಕಾದ್ರೆ ಆಗುತ್ತಾ ಅಥವಾ ಏನು 1250 ಆಗುತ್ತಾ. ಏನಂದರೆ ಸ್ವಲ್ಪ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ನಮಗೆ ಮಲಯಾಳಂ ಬರೋಲ್ಲ, ಅವ್ರಿಗೆ ಕನ್ನಡ ಬರೋಲ್ಲ. ಸ್ವಲ್ಪ ಹಂಗೆ ಇಂಗ್ಲೀಷ್ ಯೂಸ್ ಮಾಡಿ ಮಾತಾಡಬೇಕಾಗುತ್ತೆ. ಅದು ಇನ್ನೇನಿಲ್ಲ. ಅಂದರೆ ಏನಂದರೆ ಸ್ವಲ್ಪ ಕೆಲವ್ರಿಗೆ ಇಂಗ್ಲೀಷ್ ಕೂಡ ಅರ್ಥ ಆಗಲ್ಲ. ಬಟ್ ಹೆಂಗೋ ಇಷ್ಟೊತ್ತು ನಾವು ಮ್ಯಾನೇಜ್ ಮಾಡ್ಕೊಂಡು, ನಿನ್ನೆಯಿಂದ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲೊಂದು ವಾಟರ್ ಫಾಲ್ಸ್ ನೋಡ್ಬೇಕಂತ ಕಣ್ಣು. ಇಲ್ಲೊಂದು ವಾಟರ್ ಫಾಲ್ಸ್ ಸೌಂಡ್ ಬರ್ತಾ ಇದೆ. ಹೌದು, ಒಂದು ವಾಟರ್ ಫಾಲ್ಸ್ ಇದೆ ಇಲ್ಲಿ. ಹಾಂ, ಇಲ್ಲಿ ಓಕೆ, ಇಲ್ಲಿದೆ ಆ್ಯಕ್ಚುಲಿ. ಅಂದರೆ ತುಂಬ ಮುಂದೆ ಹೋಗೋಕ್ಕಾಗೋದಿಲ್ಲ, ಜಸ್ಟ್ ಇಲ್ಲಿಂದಾನೇ ತೋರಿಸ್ತೀನಿ ಅಷ್ಟೇ. ಸೊ ಇಲ್ಲೊಂದು ಹಾಗೆ ನೀರು ಹೋಗ್ತಾ ಇದೆ, ವಾಟರ್ ಫಾಲ್ಸ್. ಬಟ್ ಇಲ್ಲೆಲ್ಲ ತುಂಬ ಗಲೀಜಿದೆ, ಇನ್ನೂ ಮುಂದೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಏನಕ್ಕೋ ಕರೆದ್ರು. ಏನು ನಿಜು? ಓ, ಫಾಲ್ಸ್ ಇಲ್ಲಿಂದ ಕಾಣಿಸ್ತಾ ಇದೆಯಾ? ನಾನು ಅಲ್ಲಿಂದಾನೇ ತೆಗ್ದೆ. ನೋಡಿ, ಫಾಲ್ಸ್ ಇಲ್ಲಿಂದ ಕಾಣಿಸುತ್ತೆ. ಬಟ್ ಎಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತಲ್ಲ. ಓಕೆ, ನಾನು ಇದನ್ನು ಅಲ್ಲಿಂದ ತೊಗೊಂಡು ಮತ್ತೆ ಇದನ್ನೇ ತೋರ್ಸೋಕ್ಕಂತ ಅಲ್ಲಿಂದ ಬಂದ್ಬಿಟ್ಟು ಚೆನ್ನಾಗಿ. ಏನಂತ ಅಲ್ಲೇ ಹೋಗೋದಾ ಜೀಪ್ ಹತ್ರ? ಓಕೆ, ನಿಜವಳ್ಳಿ ನಿಟ್ಕೊಂಡು ಚುಕಾಯಿ. ಗೋ. ಫುಲ್ಲು ಮಳೆ ಬಂದು ಕೊಚ್ಚೆ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಜಾಸ್ತಿ ಕೊಚ್ಚೆನಲ್ಲೇ ನಡ್ಕೊಂಡು ಹೋಗ್ಬೇಕು ಇವಾಗ. ನಾನಂತೂ ಶೂ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆಲ್ಲೋ ಒಂದು ಕಡೆ ನನಗೆ ಗೆಸ್ ಮಾಡಿದೆ ರೆಸಾರ್ಟ್ಸ್ ಅಂತ ಹೋಗ್ತಾ ಇದ್ದೀವಿ, ಪ್ಲಸ್ ಸ್ವಲ್ಪ ಜಾಗಗಳೆಲ್ಲ ನೋಡೋದಿತ್ತಲ್ಲ, ಅದಕ್ಕೆ ಶೂ ಹಾಕೊಂಡು ಹೋಗೋಣ. ಮೈಟ್ ಬಿ ಟ್ರೆಕ್ಕಿಂಗ್ ಥರ ಇರುತ್ತೆ ಅಂತ ಅದಕ್ಕೆ ನಾನು ಹಾಕೊಂಬಂದಿದ್ದೀನಿ. ನನ್ನ ಹಸ್ಬೆಂಡು ಚಪ್ಪಲು, ಇವಳ್ದು ಕ್ರಾಕ್ಸ್. ಕಣ್ಣು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಬಾ ಇವಾಗ. ಆ್ಯಕ್ಚುಲಿ ಮಳೆ ಇನ್ನೂ ಹನಿತಾ ಇದೆ. ಜೀಪ್ ಹೆಂಗಿರುತ್ತೋ ಏನೋ, ನನ್ನ ಕೈ ಹಿಡಿತಾ ಇದೆ. ನಿಜ, ಪ್ಲೀಸ್ ಇವಳು ಕೈ ಇಟ್ಕೋ. ಕಣ್ಣು, ಪಪ್ಪ ಕೈ ಇಟ್ಕೋ. ಸೊ ಇಲ್ಲಿ ಬುಕ್ ಮಾಡೋದು ಅನ್ಸುತ್ತೆ.
ಹೌದು, ಇಲ್ಲೆಲ್ಲ ಜೀಪ್ ಬರುತ್ತೆ. ಏನು ಹೇಳ್ತಿದ್ದಾರೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಎಷ್ಟಂತೆ? ಅದೇ ವೆಹಿಕಲ್ ಇರುತ್ತೆ. ಓಕೆ, ಸೇಮ್ ವೆಹಿಕಲ್ ವಿಲ್ ಕಮ್ ಬ್ಯಾಕ್. ಓಕೆ ಓಕೆ, ಆಯಿತಾ. ಸೊ ಸೇಮ್ ವೆಹಿಕಲ್ ಅಂತೆ. ಮುಂದೆ ಸೊ ನಮ್ಮನ್ನು ಯಾವ ವೆಹಿಕಲ್ ಕರ್ಕೊಂಡು ಹೋಗುತ್ತೋ ಅದೇ ಜೀಪಲ್ಲೇ ನಾವು ವಾಪಸ್ಸು ಬರ್ತೀವಿ. ಸೊ ಇಲ್ಲಿ ಕೂತ್ಕೋದು ಅದೇ ಬ್ಯಾಕ್ ಸೈಡು. ಹಾಂ, ಹೋಗ್ರಿ. ಇಬ್ಬರು ಹತ್ತಿದ್ರು. ನಾನು ಹತ್ತಾ ಇದೆ. ऑफ-रोड स्टार्ट. रास्ता पूरा ऑफ-रोड है. हाँ. ऐसे जाके गाड़ी. ओके. ओके, मोबाइल फोन पहले तो पूरा देखो नीचे जाएगा. ಅದು ಹ್ಯಾಂಡಲ್ ಹಿಡ್ಕೋದು. ಸೊ ಅವ್ರು ಹೇಳಿದ್ರು ಮುಂದೆ ಫುಲ್ಲು ಆಫ್ ರೋಡ್ ಇದೆ, ಜೀಪು ಹಿಂಗೆ 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 ಆಡುತ್ತೆ. ಸೊ ನೀವೆಲ್ಲ ಗಟ್ಟಿ ಕೂತ್ಕೊಳ್ಳಿ, ಫೋನ್ಸ್ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇಲ್ಲೆಲ್ಲ ಹ್ಯಾಂಡಲ್ಸ್ ಇದೆ ಸಪೋರ್ಟ್ಗೆ. ಸೊ ಇವಾಗ ಫೈನಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಗ್ಲಾಸ್ ಬ್ರಿಡ್ಜ್. ಗ್ಲಾಸ್ ಬ್ರಿಡ್ಜ್ ಅಂತ. ಗ್ಲಾಸ್ ಬ್ರಿಡ್ಜು ಆಲ್ರೆಡಿ ಹೇಳಿದ್ದೀನಿ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ ಅಂತ. ಎಕ್ಸೈಟ್ ಆಗಿದ್ದೀವಿ ಆ್ಯಕ್ಚುಲಿ. ಓವರ್ಟೇಕೆಲ್ಲ ಮಾಡ್ಕೊಂಡು ರೋಡ್ ಹೆಂಗೈತೆ? ರೋಡ್ ಹೆಂಗಿದಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೋಡ್ ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ಹೇಳ್ಬೇಕು. ಅಪ್ಪ ಫುಲ್ಲು ಬರೀ ಕಲ್ತಾರೆ ನಿಜ. ನಾವು ಬಾಡಿನಲ್ಲಿ ಇರೋ ಬರೋ ಪ್ಲಾಂಟ್ಸ್ ಎಲ್ಲ ಅಲಾಡ್ತೈತೆ. ಸಿಗಾವರೆ ಥ್ರಿಲ್ಲಿಂಗ್ ಆಗಿದೆ. ಇದೇನು ಥ್ರಿಲ್ಲಿಂಗ್ ಆಗಿದೆ ಅಂತ ಕಲ್ಗಲ್ಲೆ. ಹೆಂಗ್ ಅನಿಸ್ತಾ ಇದೆ ಇಬ್ರಿಗೆ ಆಫ್ ರೈಡಿಂಗ್? ಯಾವ ವಂಡರ್ಲ್ಯಾಂಡಲ್ಲಿರೋ ಗೇಮ್ಸು ಇದು ನಿಲ್ಸಕ್ಕಾಗಲ್ಲ, ಹಂಗೈತೆ ಇದು. ಆಕ್ಚುಲಿ ಓನ್ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಆ ಓನ್ ವೆಹಿಕಲ್ಸ್ನೆಲ್ಲ ಅವ್ರು ಅಲ್ಲೇ ಸ್ಟಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಥರ ಜೀಪ್ ಕರ್ಕೊಂಡು ಹೋಗ್ತಾರೆ. 4x4 ಜೀಪು. ಶೇಕಿಂಗ್ ಶೇಕಿಂಗ್ ಶೇಕಿಂಗ್.
ಬೆಳಗ್ಗೆ ಮಾಡಿರೋ ಟಿಫನ್ ಎಲ್ಲ ಒಳಗಡೆ ಟೆಕ್ಸ್ ಎಲ್ಲ ಎಲ್ಲ ಈಚೆ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಎಷ್ಟು ಅಂತ ನಿಜ ನಾನು ಈ ಕಡೆ ಆ ಕಡೆ ಕೈ ಹಿಡ್ಕೊಂಡಿರೋ ತೆಗಿಯೋದೇ ಇಲ್ಲ ತೆಗೆದ್ರೆ ಅದು ಕಡೆ ಆಗ್ತಿದ್ಯಾ ನಾನು ಪಪ್ಪ ಎಲ್ಲ ಇಟ್ಕೊಂಡಿದ್ದೀನಿ ರೊಕ್ಕ ಏನು ಇಟ್ಕೊಂಡಿಲ್ಲ ಇಟ್ಕೊಳ್ಳೋದು ಆಗಲ್ವೇ ನನಗೆ ಈ ಕಡೆ ಕೈ ಈ ಕಡೆ ನನ್ನ ಕೈ ಎಷ್ಟು ಭಯ ಆಗ್ತಿದೆ ಗೊತ್ತಾ ನನಗೆ ಇದು ಪಪ್ಪ ಹಾಯ್ ನಿಮ್ಮ ಮೈ ಫೋನಲ್ಲ ಇರೋದು ಈಗ ರೋಡ್ ಸರಿ ಈಗ ಸಕ್ ರೆಡಿ ರೋಡ್ ಅದು ಚಲೋ ಐತಿ ಮಜಾ 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 ಅಂತ ಹೇಳಕ್ಕಾಗಲ್ಲ ಇವಾಗ ಹಂಗೆ ಇದೆ ಕಲ್ಲೇ ನಿಜವಾಗಿರೋ ಏನ್ಲೇ ಹಿಂಗಿದೆ ಹಿಂಗೆ ಸಿಟಿ ಚೆನ್ನಾಗಿದೆ ಗ್ರೀನರಿ ಅಂದು ಅದು ದೃಷ್ಟಿ ಆಗ್ಬಿಟ್ಟೈತೆ ಬರೀ ಕಲ್ಗಳೇ ಸಿಕ್ಬಿಡ್ತೇವೆ ಪಪ್ಪ ನಾವು ಎಲ್ಲರೂ ಕಲ್ಲು ಹೀಗೆ ಕಡಪ್ಪ ನಿಂದು ಸ್ವಲ್ಪ ಬೇಗ ಕಡಿತೀನಿ ಫ್ರೆಂಡ್ಸ್ ಎಲ್ಲರೂ ನೋಡ್ಲಿ ನೀನ್ ಯಾವ ತರ ಅಲ್ಲಾಡ್ತೀನಿ ಆಡ ಸುಮ್ಮನೆ ಬ್ಯಾಪೂರ್ ರೋಡ್ ಐತೆ ನೀವು ತುದಿಗೆ ಇದೀವಿ ಬೇಡ ಬಿದ್ದೆ ಅಂದ್ರೆ ಏನು ಮಾಡ್ತೀವಿ ಮಮ್ಮಿ ಕಲ್ಲು ಬರ್ತಲ್ಲ ನಾವ್ ಹೆಂಗ್ ಹೋಗ್ತೀವಿ ಗೊತ್ತು ಹಿಂಗೂ ಅದೇ ನಗು ಬರ್ತಿರೋದು ಆಗಿಲ್ಲ ಸಾಕು ನಾವು ಮೇಲ್ಗಡೆ ಹೋದ್ಮೇಲೆ ಸಿಗ್ತೀವಿ ಬಾಯ್ ಫ್ರೆಂಡ್ಸ್ ಇವಾಗ ಆಫ್ ಮಾಡು ದೊಡ್ಡ ಕಲ್ಲು ದೊಡ್ಡ ಕಲ್ಲು ನಡ್ಬೇಕು ನೀನೇ ಗಟ್ಟಿ ಹಾಕ್ಬಿಡ್ಬೇಕು ಅಮ್ಮ ಈಗ ನೋಡ ಆಮೇಲೆ ಸ್ಮೂತ್ ರೋಡ್ ನೋಡಿ ಸ್ಮೂತ್ ರೋಡ್ ಪಪ್ಪ ಇವಾಗ ರೋಡ್ ಬಂದು ಹೆಂಗಪ್ಪ ಆಯ್ತು ಆಫ್ ರೋಡು ಸೂಪರ್ ಇತ್ತು ಚಂದ ಆಫ್ ರೋಡಿಗೆ ಸಡ್ಡ ಹೋಯ್ತು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಬರ್ಲಾದ್ರು ಡ್ಯಾನ್ಸ್ ಮಾಡ್ತಾರೆ ಹೌದು ಗೀತಮ್ಮ ಮಾಡಕ್ ಬಿಟ್ಟಿತ್ತು ಒಬ್ಬ ಮಮ್ಮಿ ಎಲ್ಲಾರು ಓ ಮತ್ತೆ ಇವನ್ ಎಲ್ಲಾಡ್ತಾನೆ ಗೀತಮ್ಮ
ನೀನು ಇಲ್ಲಿದ್ದಿದ್ರೆ ಅಷ್ಟೇ ಬ್ರೇಕ್ ಡ್ಯಾನ್ಸ್ ಮಾಡೋಗ್ಬಿಟ್ಟಿದ್ದೆ. ಅಯ್ಯೋ ಗೀತಮ್ಮ ಬೇಡೋ ಸವಿ ಎಲ್ಲಿ ನಿಮ್ಮಮ್ಮ ಸವಿ ಮಮ್ಮಿ ದೋಸಿಕಾ ಅಂತೂ ಆಡ್ತಿದ್ಲು. ದೋಸಿಕಾ ಉದ್ರೋಗ್ಬಿಟ್ಟಿರ ಕರೆ ಅಂದ್ರೆ ಜೀಪಿಂದಾನೆ ಉದ್ರೋಗ್ಬಿಟ್ಟಿರ. ಸವಿ ಮಮ್ಮಿ ಹೊಟ್ಟೆ ಎಲ್ಲ ತೊಳ್ಸಿ ಒಂದ್ 4-5 ಸತಿ ನಿಲ್ಸ್ಬಿಟ್ಟಿರೋಳು ಮೇಲ್ಗೆ ಹೋಗೋ. ಹಾಕು ವಿಡಿಯೋ ನೋಡಿ ಏನು ತೋಷಿಕನ್ ಬಗ್ಗೆ ಇರ್ಲಿ ಉದ್ರೋಗ್ಬಿಡ್ತಾಳೆ. ಹಚ್ತೀನಿ ಅಪ್ಪ ಸಿಕ್ಕಾಪಟ್ಟೆ ಇಷ್ಟ. ಮಮ್ಮಿ ಮತ್ತೆ ಬಂದು ಆಫ್ ಮಾಡಿಲ್ಲ ಮೇಲೆ ಆನ್ ಮಾಡ್ಕೊಂಬಿಡೋಣ. ಕಷ್ಟ ಆಯ್ತು ಬಾ. ಏನ್ ಗೊತ್ತಾ ಇವಾಗ ನಾವು ಸೊ ಫ್ರೆಂಡ್ಸ್ ಫೈನಲ್ ಆಗಿ ಮೇಲ್ಗಡೆ ಬಂದ್ವಿ. ಫುಲ್ ಶೇಕ್ ಹಾಕೊಂಡು ಹೆಂಗಿತ್ತು ರೋಡ್ ಅಂದರೆ ಫುಲ್ಲು ಶೇಕ್ 3 ಜನನು ಬರೀ ಹೆಂಗಿತ್ತು ಆಫ್ ರೋಡ್ ಟ್ರಿಪ್ಪು? ಮಜಾ ಅಲ್ಲಾಡ್ಕೊಂಡು ಬಂದ್ವಲ್ಲ. ಅಯ್ಯೋ ಅಲ್ಲಾಡ್ಕೊಂಡೇ ಬಂದಿರಪ್ಪ. ಕರೆಂಟ್ ಸಾಕಾಗೋದು ಸೀರಿಯಸ್ ಆಗಿ. ಸಿಕ್ಕಾಪಟ್ಟೆ ರೋಡ್ ಲೈಕ್ ತುಂಬಾ ಖರಾಬಾಗಿದೆ ರೋಡ್ ಅಂತೂ. ಓಕೆ ಏನು ಟಿಕೆಟ್ ಕೌಂಟ್ರಾ? ಚೆನ್ನಾಗಿತ್ತು ಫುಲ್ಲು. ನೀವು ಇಲ್ಲಿ ಬಂದರೆ ಗಟ್ಟಿಯಾಗಿ ಹುಷಾರಾಗಿ ಕುತ್ಕೋಬೇಕು. ಗಟ್ಟಿಯಾಗಿ ಹುಷಾರಾಗಿ ಕುತ್ಕೋಬೇಕು. ಇಲ್ಲದಿದ್ದರೆ ನಿಜವಾಗ್ಲೂ ಓಕೆ ಸೊ ಮೇಲ್ಗಡೆ ಇದು ಟಿಕೆಟ್ ಫೇರ್ ಅಲ್ಲಿ ಸ್ವಿಂಗ್ ಇದೆ, ಜಿಪ್ ಲೈನ್ 350 ಜಿಪ್ ಸೈಕ್ಲಿಂಗ್ ಇದೆ, ಮತ್ತು ಇಷ್ಟು ಆ್ಯಕ್ಟಿವಿಟೀಸ್ ಇಲ್ಲ ಇರೋದು ಇಲ್ಲಿ. ಓಕೆನಾ? ಸೊ ಯಾರಿಗೆ ಏನೇನು ಬೇಕೋ ಅವರು ತಗೋಬೋದು. ಫ್ರೆಂಡ್ಸ್ ಇವಾಗ ಇಲ್ಲಿ ಇದು ಎಲ್ಲ ರೈನ್ ಕೋಟ್ಸ್ ಅಂದರೆ ಪ್ಲಾಸ್ಟಿಕ್ ಕವರಿಂದ ಮಾಡಿರೋ ರೈನ್ ಕೋಟ್ಸು. ಇನ್ ಕೇಸ್ ಯಾರಿಗಾದ್ರೂ ಬೇಕಂದರೆ ಇದನ್ನು ವೇರ್ ಮಾಡಿಕೊಂಡು ಹೋಗ್ಬೋದು. ಇದಕ್ಕೇನು ಚಾರ್ಜಬಲ್ ಇಲ್ಲ. ದಿಸ್ ಇಸ್ ಲೈಕ್ ಫ್ರೀ ಆಫ್ ಕಾಸ್ಟ್. ಹಾಂ, ಈ ಥರ ಇರುತ್ತೆ ಫುಲ್ಲು. ಚಿಕ್ಕ ಮಕ್ಳಿಗೂ ಇರುತ್ತೆ, ದೊಡ್ಡವ್ರಿಗೂ ಇರುತ್ತೆ, ಹಾಕೊಂಡು ಹೋಗ್ಬೋದು. ಇವಾಗ ಏನು ಮಾಡೋಣ ನಾವು? ಶೆಡ್ ಇದೆಯಂತ ಸೊ ನಾವು ಮೇಲೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಮೇಲೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ದೂರ ಗೊತ್ತಿಲ್ಲ. ಇಲ್ಲೇ ಇದ್ರೆ ಒಳ್ಳೇದು. ಪಾಪ ಜೀಪಲ್ಲಿ ಬಂದು ಹೊಟ್ಟೆ ಎಲ್ಲ ಒಂಥರ ಆಗ್ಬಿಡ್ತು ನಿಜವಾಗ್ಲೂ. ಕಾಲು ನೋವಿದ್ರೂ ಹೋಗ್ಬೇಕು ಇವಾಗ ನಾವು, ಯಾಕಂದರೆ ಟಿಕೆಟ್ ತೊಗೊಂಡಿದ್ದೀವಿ. ಎಷ್ಟಾಗ್ಬಿಡುತ್ತೆ. ಇಲ್ಲೇ ಇದೆ ಕಣ್ಣು, ಇಲ್ಲೇ ಇದೆ. ಬನ್ನಿ ಹಾಂ ಆಯ್ತು, ನಾನು ಹಿಂದೆನೇ ಬಾ. ಸ್ವಲ್ಪ ತುಂಬಾ ಅಪ್ಪಿದೆ ಇದೆ ಆ್ಯಕ್ಚುಲಿ. ಆ್ಯಕ್ಚುಲಿ ಅಪ್ಪಿದೆ ಫ್ರೆಂಡ್ಸ್ ಇದು ಹತ್ತೋದಕ್ಕೆ. ಅಯ್ಯಪ್ಪ, ರಿಲ್ಯಾಕ್ಸ್ ಮಾಡೋದಕ್ಕೆ ಇಲ್ಲೊಂದು ಚೇರ್ ಕೊಟ್ಟವ್ರೆ, ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮತ್ತೆ ಹೋಗ್ತಾ ಇರೋದು. ನನಗಂತೂ ಬಾಡಿನಲ್ಲಿ ಎನರ್ಜಿ ಇಲ್ಲ. ಸೈಡಾ ಇರಪ್ಪ. ಜೀಪಲ್ಲಿ ಬಂದು ಏ ಗುಡ್ಡದ ಕಡೆ ಉಳ್ಕೊಂಬಿಟ್ಟಿಯ. ಈ ಕಡೆ ಬರೇ ಇರೋದೊಬ್ಬಳು ಮಗಳು. ಅದು ನೆನ್ನೆ ಬೇರೆ ಕಾಲು ಉಳ್ಕಿಸ್ಕೊಂಡ್ಬಿಟ್ನಾ, ಅದು ಬೇರೆ ಕಾಲು ನೋವು ನನಗೆ. ಏನು ಸ್ವಿಮ್ಮಿಂಗಾ? ಸ್ವಿಂಗ್ ಇದೆಯಾ ಫ್ರೆಂಡ್ಸ್? ಇದೇ ಸ್ವಿಂಗು. ನನ್ನನ್ನು ಕರ್ದ, ನಾನಂತೂ ಬರಲ್ಲ ಅಂದ್ಬಿಟ್ನಪ್ಪ. ನನಗೂ ಇಲ್ಲ ಆಗಲ್ಲ. ಅದಕ್ಕೆ ಅವನೇ ತೊಗೊಂಡಿದ್ದಾನೆ. ಇವಾಗ ಅವನೇ ಹೋಗ್ತಾ ಇದ್ದಾನೆ.
ನಿಜ ಫೋನ್ ಮುಂದೆ ಇಟ್ಕೊಬೋದಾ ಕೇಳು ಫ್ರೆಂಡ್ಸ್. ಇದೇ ಸ್ವಿಂಗ ನೋಡಿ, ವ್ಯೂ ಹೆಂಗಿದೆ. ನನ್ನ ಮಗಳಿಗೆ ಚಿಂತೆ. ಸ್ವಿಂಗು ಫೈನಲ್ ಆಗಿ ನಿಜ ಹೋಗ್ತಾನೆ ನಾಡಕ್ಕೆ. ನಿಜ ಆಲ್ ದ ವೇಸ್ ಏನು ನಿಜ ಇಷ್ಟ ಧೈರ್ಯ ಬಂದ್ಬಿಟ್ಟೈತೆ ನಿಮಗೆ. ಎಲ್ಲ ಕೂತ್ಕೋತೀನಿ ಫೋನ್ ಪಕड़ सकते हैं क्या? फोन पकड़ कर सकते हैं. ಫೋನ್ ರೆಡಿ ಮಾಡ್ಕೋತಾ ಅವನೇ ಫ್ರೆಂಡಿಂದ ತಗೊಳ್ಳೋಣ ಅಂತ. ಅಯ್ಯಪ್ಪ ನನಗೆ ಒಂಥರ ಆಗ್ತಾಯಿದೆ. ನನಗೆ ಫುಲ್ ಫೋರ್ಸ್ ಮಾಡ್ದ, ಬಾ ಹೋಗೋಣ ಇಬ್ಬರು ಅಂತ. ಹಾಂ ನಾವು ಮೇಲೆ ಹೋಗ್ಬೇಕಾ? ಬಾರ ಇಲ್ಲಿವರೆಗೂ ಬರ್ತಂತೆ ಸಿಂಗ. ಹಾಂ ಫ್ರೆಂಡ್ಸ್, ಅಯ್ಯೋ ಶಿವ ಗಟ್ಟಿ ಕೂತ್ಕೋಪ್ಪ ನೀನು. ಈ ಸುಮ್ಮನೆ ಏನಾಗಲ್ಲ, ಟೆನ್ಷನ್ ತಗೋಬೇಡ. ನಿಜ ಕಣ್ಣು ಇಸ್ಕೊ. ಹಾಂ ಬಿಡು, ಕಣ್ಣು ಎತ್ಕೊಂಬಂದ್ಬಿಡ್ತೀಯಾ? ಹಾಂ ಹುಷಾರಾಗಿ ಹೋಗು. ಫ್ರೆಂಡ್ಸ್ ಹಿಂದೆ ಬಾ ಬೇಗ. ಓ ಆಡ್ತಾ ಇದ್ದಾನೆ. ಅಂದರೂ ಭಯ ಆಗುತ್ತಪ್ಪ, ಅಲ್ಲಿವರೆಗೂ ಹೋಗುತ್ತೆ. ನಾನು ಹೋಗದೆ ಇರೋದು ಒಳ್ಳೇದೇ ಆಯಿತು. ನನಗೆ ಭಯ, ನಂಗಿದೆಲ್ಲ ಆಡೋಕ್ಕೆ ಭಯ ಆಗುತ್ತೆ. ನನಗೆ ಗೊತ್ತು, ಗ್ಯಾರಂಟಿ ಬಂದವನು. ಎಷ್ಟು ಚೆನ್ನಾಗಿತ್ತು, ಆರಾಮಾಗಿತ್ತು, ನೀವು ಬರಬೇಕಿತ್ತು ಅಂತ ಹೇಳ್ತಾನೆ. ಹೆಂಗಿದೆ ನಿಜು? ಸೂಪರ್ ಇದೆಯಂತೆ. ಮೈ ಜುಮ್ ಅನ್ನುತ್ತೆ. ಮುಂದೆ ಹೋಗ್ಬೇಕಾದ್ರೆ ಹೆಂಗಿದೆಯಪ್ಪ? ಎಷ್ಟು ಆರಾಮಾಗಿ ಕುತ್ಕೊಂಡು ಆಡ್ತಾ ಇದ್ದಾನೆ. ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ. ಗಾಂಧೀಜಿ ತರ ತಾತ ತಕ್ಲೀಫ್. ಫೈನಲ್ ಆಗಿ ಸ್ವಿಂಗನ್ನ ಆಡಿ ಮುಗಿಸ್ತಾ ಇದ್ದಾನೆ. ಫ್ರೆಂಡ್ಸ್ ನೋಡಿ, ಮೇಲ್ಗಡೆ ಫುಲ್ಲು ಫಾಗು. 5 ಮಿನಿಟ್ಸ್ ಅನ್ಸುತ್ತೆ ಡ್ಯೂರೇಷನ್ ಇದು ಆಡೋದು. ಅವ್ರು ತೂಗ್ಬಿಟ್ಬಿಟ್ರೆ ಆರಾಮಾಗಿ 4-5 ನಿಮಿಷ ಆಡುತ್ತೆ. ಅಪ್ಪ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಕೂತ್ಕೊಂಡು ನೇಚರ್ನ. ಮಳೆ ಬೇರೆ ಬೀಳ್ತಾ ಇದೆ, ಮಳೆನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಜೋರಾಯಿತು ಮಳೆ. ನಿನ್ಗೆ ಹೇಳಿದ್ನಲ್ಲ ರೈನ್ಕೋಟ್ ಹಾಕು ಅಂತ, ನೀನೇ ಬೇಡ ಅಂದೆ. ಮಳೆ ಸಿಕ್ಕಾಪಟ್ಟೆ ಜೋರಾಗ್ತಿದೆ. ಹೆಂಗಿತ್ತು? ಹುಷಾರಾಗಿದ್ಯಾ? ನಡಿಯೋಕೆ ಆಗ್ತಿದ್ಯಾ? ತಗೊಂಡ್ವಿ. ಚೆನ್ನಾಗಿತ್ತಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೇಳ್ಬಿಡು ಫ್ರೆಂಡ್ಸ್ಗೆ. ಮ್ಯಾಲೆ ಹೋಗೋಬೋದ ಮೈಯೆಲ್ಲ ಜುಮ್ ಅಂದ್ಬಿಡ್ತೆ. ಹಾಂ ಸೂಪರ್ ಇತ್ತು. ಆಮೇಲೆ ಚೆನ್ನಾಗಿತ್ತು. ಮಜಾ ಬರುತ್ತೆ. ಓಕೆ ಸೊ ನೆಕ್ಸ್ಟು ಗ್ಲಾಸ್. ನಿಜ ಮಳೆ ಜೋರಾಗಿ ಬರ್ತಿದೆ. ನಿಂತ್ಕೊಂಡು ಹೋಗೋಣ ನಡಿ. ಓಡು. ಯಪ್ಪ ಮಳೆ ಬರ್ತಾ ಇದೆ. ಜೋರಾಯಿತು ಮಳೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜೋರಾಯಿತು. ಸೊ ಇವಾಗ ನಾವು ಗ್ಲಾಸ್ ಬ್ರಿಡ್ಜಿಗೆ ಬಂದಿದ್ದೀವಿ. ಇದೇನೇ ಗ್ಲಾಸ್ ಬ್ರಿಡ್ಜು. ಇಲ್ಲೂ ರೈನ್ ಕೋಟ್ ಇದೆ, ಹಾಕೊಂಡು ನಡ್ಕೊಂಡು ಹೋಗೋದು. ಫ್ರೆಂಡ್ಸ್ ಆ್ಯಕ್ಚುಲಿ ಮಳೆ ತುಂಬ ಜೋರಾಗಿರೋದ್ರಿಂದ ನೋಡಿ ನಾವು 3 ಜನ ರೈನ್ ಕೋಟ್ ಹಾಕೊಂಡಿದ್ದೀವಿ. ಇವಾಗ ಸೊ
ಟೈಟ್ ಮಾಡ್ಕೊಡ್ರಿ ಇದೆ. ಸೊ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ. ಇದು ಗ್ಲಾಸ್ ಬ್ರಿಡ್ಜು. ಸಾರಿ ಓಕೆ. ಸೊ ಇದು ಗ್ಲಾಸ್ ಬ್ರಿಡ್ಜು. ಅವರಿಬ್ಬರು ಹೋಗ್ತಾ ಇದ್ದಾರೆ. ಜಾರ್ ಬಿಟ್ಟಿರಾ, ಹುಷಾರು ಪ್ಲೀಸ್. ಚೆನ್ನಾಗಿದೆ ಆ್ಯಕ್ಚುಲಿ. ಫುಲ್ ಕೆಳಗಡೆ ನೋಡಿ ಈ ಥರ. ಇಲ್ಲೇನು ಅಷ್ಟು ಫೀಲ್ ಆಗ್ತಾ ಇಲ್ಲ, ಬಟ್ ಮುಂದೆ ಹೋದರೆ ಇನ್ನೂ ಜಾಸ್ತಿ ಫೀಲ್ ಆಗುತ್ತೆ. ಮಳೆ, ಫುಲ್ಲು ಮಳೆ. ರೇನ್ಕೋಟ್ ಹಾಕಿರೋದ್ರಿಂದ ಪರವಾಗಿಲ್ಲ. ಕೆಳಗಡೆ ನೋಡಿ ಫ್ರೆಂಡ್ಸ್, ಕೆಳಗಡೆ ನೋಡಿ ಹೆಂಗಿದೆ. ಅಲ್ಲಿ ನೋಡಿ ಈ ಕಡೆ ಹಿಂಗಿದೆ ವ್ಯೂ, ಆ ಕಡೆ ಹಂಗಿದೆ ವ್ಯೂ ಫುಲ್ಲು. ಇಲ್ಲಿ ನೋಡಿ ಫುಲ್ಲು ಮೌಂಟನ್ಸು, ಫಾಗು. ಮೈ ಗಾಡ್ ಫ್ರೆಂಡ್ಸ್, ಕೆಳಗಡೆ ನೋಡಿ ನಮ್ಮ ಗಿಡ ಚಿಕ್ಕದ್ ಕಾಣಿಸ್ತೈತೆ ನೋಡಿ. ಓ ರಾಮ, ಆ್ಯಕ್ಚುಲಿ ಒಂದು ನಿಮಿಷಕ್ಕೆ ಮೈ ನಡ್ಕ ಬಂದೇ ಬರುತ್ತೆ ಯಾರಿಗೇ ಆಗಲಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಫೋಟೋ ತೆಗಿತಿದ್ಯಾ, ವಿಡಿಯೋ ತೆಗಿಬೇಡ ಅದರಲ್ಲಿ, ಮತ್ತೆ ಐಫೋನ್ ಸ್ಟೋರೇಜ್ ಆಗ್ಬಿಡುತ್ತಲ್ಲ. ಫ್ರೆಂಡ್ಸ್ ನೋಡಿ ಸೀನರಿ ಸೂಪರ್. ಮೈಟ್ ಬಿ ಮಳೆ ಅಲ್ಲದೆ ಬೇರೆ ಟೈಮ್ನಲ್ಲಿ ಬಂದಿದ್ರೆ ಇಷ್ಟೊಂದು ಚೆನ್ನಾಗಿರ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಮೈಟ್ ಬಿ ಮಳೆ ಅಲ್ಲದೆ ನಾವು ಬೇರೆ ಕ್ಲೈಮೇಟಲ್ಲಿ ಬಂದಿದ್ರೆ ಇಷ್ಟೊಂದು ಎಂಜಾಯ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಅಲ್ವಾ ನೀವು? ಫೋನೆಲ್ಲ ನೀರು ಆಯಿತು. ಫ್ರೆಂಡ್ಸ್ ಇದೇ ವ್ಯೂ. ಗ್ಲಾಸ್ ಬ್ರಿಡ್ಜ್ ಹತ್ತಿ ಫುಲ್ ಟಿಪ್ಪಲ್ಲಿ ಬಂದರೆ ಇದೇ ವ್ಯೂ. ಕೆಳಗಡೆ ನೋಡಿ ಹೆಂಗಿದೆ. ನಂಗೆ ಆ್ಯಕ್ಚುಲಿ ಏನೂ ಕಾಣಿಸ್ತಿಲ್ಲ ಫೋನಲ್ಲಿ, ಯಾಕಂದರೆ ಫುಲ್ ಮಳೆ ಬರ್ತಿದೆ ಅಲ್ವಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಳೆ ಬರ್ತಿರೋದಕ್ಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಅನಿಸ್ತಾ ಇರೋದು. ಕನ್ಸಿಕಲ್ಲಿ ಇದಕ್ಕೆ ಆಫ್ ಮಾಡ್ತೀನಿ ಒಂದು ನಿಮಿಷ. ಫ್ರೆಂಡ್ಸ್ ಫುಲ್ಲು ಮಳೆ ಪಾ, ಸಿಕ್ಕಾಪಟ್ಟೆ ಮಳೆ. ಇಲ್ಲಿ ನೋಡಿ ಹೋಗ್ತಾ ಇದ್ದೀನಿ, ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಬ್ರಿಡ್ಜ್ ಆಯಿತು. ಫುಲ್ಲು ನೋಡಿ ನೀರೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಾಯ್ನಾಡಿಗೆ ಬಂದರೆ ಮಿಸ್ ಮಾಡದೆ ಗ್ಲಾಸ್ ಬ್ರಿಡ್ಜಿಗೆ ಬನ್ನಿ. ಮಳೆ ಬೀಳ್ತಾ ಇದ್ರೇ ನಿಮಗೆ ಇದೊಂದು ಎಕ್ಸ್ಪೀರಿಯನ್ಸ್ ಸಿಗೋದು. ಮಾಮೂಲಿ ಕ್ಲೈಮೇಟಲ್ಲಿ ಬಂದು ನಾನು ಹೋಗ್ತೀನಿ ಅಂದರೆ ನಿಜವಾಗ್ಲೂ ನಿಮಗೆ ಎಕ್ಸ್ಪೀರಿಯನ್ಸು ಸಿಗೋದಿಲ್ಲ. ಅಷ್ಟೇ ನಾನು ಹೇಳ್ತೀನಿ ಕೇಳಿ. ಮಳೆ ಇದ್ದಿದ್ದಕ್ಕೆ ಈ ಥರ ಒಂದು ಹೆವನ್ಲಿ ಫೀಲಿಂಗ್ ಬಂದಿದ್ದು. ಫೈನಲಾಗಿ ಮುಗೀತು. ಇವಾಗ ವಿಡಿಯೋ ಆಫ್ ಮಾಡಿ ಆಮೇಲೆ ಮತ್ತೆ ಕನೆಕ್ಟ್ ಮಾಡೋಣ. ನಮ್ಮ ಜೂನಿಯರ್ ಇಂಡಿಯನ್ ಕ್ರಿಕೆಟರ್, ವುಮೆನ್ ಕ್ರಿಕೆಟರ್ ಓಡೋದ್ಲು ಶಾಟು. ಬ್ಯಾಟಿಂಗ್ ಮಾಡ್ತಿರೋದು ಅಪ್ಕಮಿಂಗ್ ಕ್ರಿಕೆಟರ್ ಕನ್ಶಿಕಾ ಎನ್ನಲ್ವಾ. ಯೇ ನನ್ನ ಮಗಳು ಕ್ರಿಕೆಟರ್ ಆಗಬೇಕಂತೆ. ಕ್ರಿಕೆಟ್ ಕ್ಲಾಸಸ್ ಬೇರೆ ಹೋಗ್ತಾ ಇದ್ದಾಳೆ. ಏನಾಗ್ತಾರೋ ಏನೋ, ದೊಡ್ಡವ್ರು ಅಂದಮೇಲೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾವು ಸ್ವಿಂಗ್ ಆಡಿದ್ವಿ ಅಲ್ಲ. ನನ್ನ ಹಸ್ಬೆಂಡ್ ಮಾತ್ರ ಆಡಿದ್ದು, ಅವನ ಹತ್ರ ಆಡಿದ್ದು. ಅದಾದಮೇಲೆ ಗ್ಲಾಸ್ ಬ್ರಿಡ್ಜ್ ಹೋಗಿದ್ವಿ. ನೆಕ್ಸ್ಟ್ ನಾವು ಜಿಪ್ ಲೈನ್ ಮತ್ತು ಸೈಕ್ಲಿಂಗ್ ತೊಗೊಂಡಿದ್ವಿ. ಅದೇ ಮೇಲ್ಗಡೆ ಜಿಪ್ ಸೈಕ್ಲಿಂಗ್ ಮಾಡ್ತಾರಲ್ವ ಅದು. ಸೊ ಅದಕ್ಕೆ ಅಂದರೆ ಇನ್ನೊಂದು ಸ್ಟೆಪ್ ಕೆಳಗಡೆ ಹೋಗಬೇಕು. ಸೊ ಇವಾಗ ನಾವು ಕೆಳಗಡೆ ಹೋಗ್ಬಿಟ್ಟು ಜಿಪ್ ಲೈನು ಮತ್ತು ಸೈಕ್ಲಿಂಗ್ ಮಾಡೋದಕ್ಕೆ ಇವಾಗ ಸ್ವಲ್ಪ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಸೈಕ್ಲಿಂಗ್ ಆಡೋಕ್ಕೆ ಬಂದಿದ್ದೀವಿ. ನೀವೇ ನೋಡ್ತಿದ್ದೀರಾ, ಇದನ್ನೇ ಸೈಕ್ಲಿಂಗ್ ಇದು. ಅಲ್ಲಿ ಯಾರೋ ಒಬ್ರು ಆಲ್ರೆಡಿ ಹೋಗಿದ್ದಾರೆ ನೋಡಿ, ಅಲ್ಲಿ ಹೋಗ್ತವ್ರೆ. ನಾವು ಹೋಗ್ಬಿಟ್ಟು ಇವಾಗ ಟ್ರೈ ಮಾಡ್ತೀವಿ. ಯಾರೋ ತೊಕ್ಕು ಅಂತ ಇದ್ದಾರೆ. ತೆಲುಗ ತುಳಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಫುಲ್ ಇದಿರುತ್ತೆ, ಗಟ್ಟಿ ಇರುತ್ತೆ ಅನ್ಸುತ್ತಲ್ಲ. ಒಪ್ಪ ಹೆಂಗಿದೆ ನೋಡು, ಪ್ರೈವೇಟ್
ಒಬ್ರು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ತೆಗಿಬೇಕು ನಿಜ. ಜಿಪ್ಲೈನ್ ನೋಡು. ಸೊ ಜಿಪ್ಲೈನ್ ಇಲ್ಲಿದೆ ಈ ಕಡೆ ಒಂದೇ ಇದ್ರ ಮೇಲೆ ಈ ಕಡೆ ಜಿಪ್ಲೈನ್. ಸೂಪರ್ ವ್ಯೂ ಸೂಪರ್. ಕಮ್ ಆನ್. ಈ ಕಡೆ ಡೈರೆಕ್ಷನ್ ಮಾಡ್ಕೋ. ಇದು ಡೈರೆಕ್ಷನ್ ಅಲ್ಲ ಸರ್. ಹಾಂ ಓಕೆ. ಸೂಪರ್ ಆಗಿದೆ ಜಿಪ್ಲೈನ್. ಓ ದೊಡ್ಡ ತರಗಡೆ ಸೂಪರ್ ಬರ್ತಾ ಇದೆ ಪಾಯಿಂಟ್. ಸೂಪರ್. Kanshika is coming. Kanshika super. ಹೆಂಗಿತ್ತು ಕನ್ಶಿಕಾ? ಹೆಂಗಿತ್ತು? ಸೂಪರ್ ಇತ್ತಾ? ಖುಷಿ ಆಯ್ತಾ? ಹಾಂ ಕೈ ತಂದು ಕೊಡು. ಲವ್ ಯು. ಓಕೆ ಹಾಂ This phone? Okay. Ready? 1 second. Tejaswini, I love you so much. I love you. ಹೇಗೆ ಅನಿಸಿತು ನಿಮ್ಮ ಎಕ್ಸ್ಪೀರಿಯನ್ಸ್? ನೀನು ಕುಂದ್ರ ಹೆಂಗಿತ್ತು? ಓಕೆ ಎಂಜಾಯ್ ಮಾಡಿದ್ಯಾ? ಹೆಂಗಿತ್ತು? ಓಕೆ ಹಾಂ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಬರಬೇಕಾದ್ರೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇವಾಗ ಫ್ರೆಂಡ್ಸ್ ಜಿಪ್ಲೈನ್ ಕಂಪ್ಲೀಟ್ ಮಾಡಿದ್ವಿ. ಜಿಪ್ಲೈನ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇವಾಗ ಸೈಕ್ಲಿಂಗ್ ಸ್ಲೈಡ್ ಮಾಡಲಾದ ಮುಂದೆ ಹೋಗಿಲ್ಲ. ಸ್ಲೋ ಆಗಿ ಕಣ್ಣು ಸ್ಲೋ ಆಗಿ ಫ್ಲೈಟ್ ಮಾಡೋಕಂತ ಜಾಸ್ತಿ ಜೋರಲ್ಲ. ರೆಡಿ ನೋ ಬ್ರೇಕ್ ಓನ್ಲಿ. Kanshika first.
ಸೆಕೆಂಡ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು ಆ್ಯಕ್ಚುಲಿ ಚೆನ್ನಾಗಿತ್ತು. ನಿನಗೆ ಹೇಗೆ ಅನಿಸಿತಾ? ನೆಕ್ಸ್ಟ್ ನೀನು ಕಂಟಿನ್ಯೂ ಇಟ್ಕೊಂಡಿದ್ದೀವಿ. ಆಮೇಲೆ ಏನು ಮಾಡಪ್ಪ, ನನ್ನ ಮಗಳು ಅವ್ರ ಅಪ್ಪನ ಜೊತೆ ಇನ್ನೊಂದು ಸತಿ ಹೋಗ್ತಾ ಇದ್ದಾಳೆ ಇವಾಗ. ಆ್ಯಕ್ಚುಲಿ ಅಲ್ಲಿ ನಾನು ಟಿಕೆಟ್ ತೊಗೊಂಡಿಲ್ಲ, ಬಟ್ ಅವಳು ಇಲ್ಲಿ ಪಾಪನ ಜೊತೆ ಇನ್ನೊಂದು ಸತಿ ಹೋಗಬೇಕು ಅನ್ನೋದಕ್ಕೆ ಅವ್ರು ಹೇಳಿದ್ರು ಪರವಾಗಿಲ್ಲ ಇಲ್ಲೇ ಪೇ ಮಾಡಿ ಅಂತ. ಸೊ ಅದಕ್ಕೆ ಇಲ್ಲೇ ಪೇ ಮಾಡ್ತಾ ಇದೀವಿ. ಓಕೆ, ಆ ಥರನೂ ಮಾಡ್ಬೋದು. ಹಬ್ಬ ಇವಾಗ ನಿಜ ಹೋಗ್ತಾ ಇದ್ದಾನೆ ನನ್ನ ಹಸ್ಬೆಂಡು. ಆಮೇಲೆ ನನ್ನ ಮಗಳು ಕೂಡ ಇನ್ನೊಂದು ಸತಿ ಹೋಗ್ತಾ ಇದ್ದಾಳೆ. ಎಲ್ಲಿ ಓಕೆನಾ? ಎಲ್ಲಿ ಸಿಕ್ಕಾಕೊಂಡಿದ್ದೆ? ಸೀಟ್ಗ ಓಕೆ. ಓಕೆ, ಸೊ ಇಬ್ರು ಇವಾಗ ಸ್ಟಾರ್ಟ್ ಮಾಡಿದ್ರು ಜರ್ನಿನ. ಬಾಯ್. ಅಪ್ಪ ಮಗಳದ್ದು ಏನು ಪ್ರೀತಿನೋ ಪ್ರೀತಿ. ಚೆನ್ನಾಗಿದೆ. ಬಟ್ ಈ ಥರ ಒಂದು ಫಾರೆಸ್ಟ್ ಮಧ್ಯ ಈ ಥರ ಆ್ಯಕ್ಟಿವಿಟೀಸು ಸಿಕ್ಕಾಬಡೆ ಚೆನ್ನಾಗಿರುತ್ತೆ ರೀ. ಫ್ಯಾಮಿಲಿ ಜೊತೆ ಖಂಡಿತ ನೀವು ಮಿಸ್ ಮಾಡಿದೆ ನೆಕ್ಸ್ಟ್ ವೆಕೇಷನ್ಗೆ ವಾಯ್ನಾಡ್ಗೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ, ಇದ್ರ ಗ್ಯಾರಂಟಿ ನಾನು ಕೊಡ್ತೀನಿ. ಮಳೆ ಬೀಳ್ತಾ ಇರಬೇಕು, ಅವಾಗಲೇ ಚಂದ. ನೋಡಿ ಅಲ್ಲಿ ಇವಾಗ ಇಳಿಸ್ಬಿಟ್ಟು ಸೈಕಲ್ನ ಮತ್ತೆ ಈ ಕಡೆ ಏನು ಕಾಣಿಸ್ತಿಲ್ಲ. ಫುಲ್ ಹಿಲ್ಸ್ ಎಲ್ಲ ಫುಲ್ ಫಾಗಲ್ಲಿ ಮುಚ್ಕೊಂಡಿದ್ದಾರೆ. ಫುಲ್ಲು ಏನು ಭಯ ಆಗೋದೇನಿಲ್ಲ. ಆ್ಯಕ್ಚುಲಿ ಸೇಫ್ಟಿದೆಲ್ಲ ಹಾಕಿರ್ತಾರಲ್ವ, ಏನು ಭಯ ಆಗೋದೇನಿಲ್ಲ. ಏನು ಜಿಪ್ ಲೈನೂ ಅಷ್ಟೇ, ಒಂದು 20 ಸೆಕೆಂಡ್ಸಲ್ಲಿ ಈ ಕಡೆಯಿಂದ ಆ ಕಡೆ ಒಂದು ಟ್ರಿಪ್ ಹೋಗ್ಬಿಡ್ತೀವಿ, ಮತ್ತು ಆ ಕಡೆಯಿಂದ ಈ ಕಡೆ 20 ಸೆಕೆಂಡ್ಸಲ್ಲಿ ಬಂದುಬಿಡ್ತೀವಿ. ಅಪ್ಪ ಮಗಳು ಬರ್ತಾ ಇದ್ದಾರೆ. ಕಮಾನ್ ಅಪ್ಪ ಬಂದರು. ಹಾಯ್ ಹಾಯ್ ಹಾಯ್. ಹೆಂಗಿತ್ತು ನಿಜು? ಚೆನ್ನಾಗಿತ್ತಾ? ಕಣ್ಣು ಇನ್ನೊಂದು ಸತಿ ಹೆಂಗಿತ್ತು? ಅದಕ್ಕೆ ಹೋಗಿದ್ವಿ, ಅದಕ್ಕೆ ಚೆನ್ನಾಗಿರೋದಕ್ಕೆ. ಸೊ ಫ್ರೆಂಡ್ಸ್, ಇವಾಗ ನಾವು ತಗೊಂಡಿದ್ದಿದ್ದು ಆ್ಯಕ್ಟಿವಿಟೀಸ್ ಎಲ್ಲ ಮುಗ್ದಿದೆ. ಇಷ್ಟ ಆನ್ ಮಾಡಿ ಮಾತಾಡು. ಸೊ ಫ್ರೆಂಡ್ಸ್, ಇವಾಗ ನಾವು ತಗೊಂಡಿದ್ದಿದ್ದು ಆ್ಯಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ಗ್ಲಾಸ್ ಬ್ರಿಡ್ಜು, ಆಮೇಲೆ ಸ್ವಿಂಗು, ಜಿಪ್ ಲೈನು ಮತ್ತು ಸೈಕ್ಲಿಂಗು. ನೆಕ್ಸ್ಟ್ ಏನು ಇವಾಗ? ನೆಕ್ಸ್ಟ್ ಊಟ ಮಾಡೋ ಟೈಮ್, ಊಟ ಮಾಡೋಕ್ಕೆ ಇದಕ್ಕೆ ಹೋಗೋದಾ? ನೋಡು ಇಲ್ಲಿ ಹೋಗೋಣ ರಿಸಾರ್ಟ್. ನಮ್ಮ ಕಾರ್ ತೆಗೆದು ವಿಚಾರ. ಪ್ರಾಬ್ಲಮ್ ಏನಂದರೆ ಮತ್ತೆ ಜೀಪಲ್ಲಿ ಕುತ್ಕೊಂಡು ಆಫ್ ರೋಡ್ ಅಲ್ಲಿವರೆಗೂ ಹೋಗ್ಬೇಕು, ನಮ್ಮ ಕಾರ್ವರೆಗೂ. ಅದೇನೇ ಪ್ರಾಬ್ಲಮ್ಮು. ಅಪ್ಪ ಮತ್ತೆ ರೋಡು, ಕಲ್ಗಳು ಮಧ್ಯ ಮತ್ತೆ 3 ಜನರು ಶೇಕ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ನಿನಗೆ ಹೆಂಗೆ ಅನಿಸುತ್ತೆ ಎಲ್ಲ ಎಕ್ಸ್ಪೀರಿಯನ್ಸು? ನಿನಗೆ ಎರಡು ಹೆಂಗಿತ್ತು? ಜಿಪ್ ಲೈನು ಸಾರಿ ನಿನಗೆ ಅನಿಸುತ್ತೆ? ಚೆನ್ನಾಗಿತ್ತು, ಜಿಪ್ ಲೈನು ಚೆನ್ನಾಗಿತ್ತು, ಸೈಕ್ಲಿಂಗು
ಚೆನ್ನಾಗಿತ್ತು, ಕ್ಲಾಸ್ ನೈಟು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಏನಕ್ಕಪ್ಪ ಅಂದರೆ ಮಳೆ ಹಂಗೆ ಬರ್ತಿತ್ತು. ಸೂಪರ್. ಓಕೆ, ಊಟಕ್ಕೆ ಹೋಗೋಣ ಈಗ? ಓಕೆ. ಜರ್ನಿ ಇವಾಗ ಅಸಲಿ ಕತೆ ಇವಾಗ ಸ್ಟಾರ್ಟು. ಜೀಪಲ್ಲಿ ಹೋಗೋರು ಇವಾಗ. ಬನ್ನಿ ಹೋಗೋಣ. ಓಕೆ, ಸೈಡಿಗೆ ಬರೋಣ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಮೇಲ್ಗಡೆಯಿಂದ ಕೆಳಗಡೆ ಬಂದ್ವಿ ಜೀಪ್ನಲ್ಲಿ. ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಒಂಥರ ಹೋಯ್ತು ನಿಜವಾಗ್ಲೂ. ದಡ್ಕ ಹಾಂ, ಸ್ಕೈ ಪಾರ್ಕ್. ಸೊ ದಡ್ಕ ಅಂತ ಬಂದು ಅಷ್ಟೇ ನನ್ನ ಕಿವಿಯೆಲ್ಲ ಮುಚ್ಕೊಂಡ್ಬಿಟ್ಟಿದೆ ಲಿಟ್ರಲಿ. ಬಿಕಾಸ್ ಕ್ಲೈಮ್ ಅಲ್ವಾ ಕಣ್ಣು, ನಿಂಗೂ ಹಂಗೆ ಆಗಿದೆಯಾ? ಸದ್ಯ ಏನೋ ತಿಂದಿದ್ದೀನಿ ಇಲ್ಲಿ ಮಾಡ್ತಾ ಇದ್ದಾರಾ? ಇಲ್ಲಿ ತಿನ್ಬೇಕಾ? ತಿನ್ನಬೇಕು ಅಪ್ಪಿ. ನಿನಗೆ ಎಲ್ಲಿ ಸಿಗಲಿಲ್ಲ ಅಂದರೆ ಆಮೇಲೆ ನನಗೆ ಹೇಳ್ಬೇಡ, ಆಯ್ತಾ? ಓಕೆ ಗೈಸ್, ಆ್ಯಕ್ಚುಲಿ ಲಂಚ್ ಟೈಮ್ ಆಗಿದೆ. ಮತ್ತು ನಮ್ಗೆ ಇಲ್ಲಿಂದ ನಮ್ಮ ರೆಸಾರ್ಟ್ಗೆ ಹೋಗ್ಬೇಕಂದ್ರೆ 1 hour ಆಗುತ್ತೆ. ಬಟ್ ನಮ್ಮ ರೆಸಾರ್ಟ್ನಲ್ಲಿ ಲಂಚ್ ಇರೋದು ಬರೀ 3 o'clockವರೆಗೂ ಅಷ್ಟೇ. ಅದಕ್ಕೆ ಸ್ವಲ್ಪ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಜರ್ಕೊಂಡು. ಸೊ ಇಲ್ಲೇ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅನ್ಕೊಂತಾರೆ. ನನಗಂತೂ ಮ್ಯಾಗಿ ಬೇಡ ಫ್ರೆಂಡ್ಸ್. ಇವಾಗ ನಾವು ಕೆಳಗಡೆ ಇಳಿದ ತಕ್ಷಣ ನಿಮಗೆ ಇಲ್ಲೊಂದು ಚಿಕ್ಕ ಅಂಗಡಿಗಳಿದೆ. ಬಟ್ 2 ಅಂಗಡಿ ಕಾಣಿಸಿದೆ ನನಗೆ. ಸೊ ಒಳಗಡೆ ಏನಿದೆ ನೋಡೋಣ ಬಂದು. ಹಾಂ, ಓಕೆ. ಮ್ಯಾಗಿ ಇದೆ, ಬ್ರೆಡ್ ಆಮ್ಲೆಟ್ ಇದೆಯಂತೆ, ಮತ್ತು ಈ ಥರ ಚಿಪ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಟೈಮ್ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ, ಇಲ್ಲೇ ತಿನ್ಬೇಕಲ್ಲ. ಹಾಂ, ಜನ ಇದ್ದಾರೆ ಆ್ಯಕ್ಚುಲಿ. ಹೋಟ್ಲಲ್ಲಿ ಸ್ವಲ್ಪ ಜನ ಇದ್ದಾರೆ. ಮೈಟ್ ಬಿ ಟೇಸ್ಟ್ ಚೆನ್ನಾಗಿದೆ ಅನಿಸುತ್ತೆ. ಕುತ್ಕೊಳ್ಳೋಕೆ ಜಾಗ ಇದೆಯಾ ಅಲ್ಲಿ? ಇದ್ರೆ ಹೋಗೋಣ. ಕಾಣಿಸೋದು ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದಂತೂ. ನಿಮ್ಮ ಕಡೆ ಆ ಕಡೆ ತೆಗಿಬೋದು ಚೆನ್ನಾಗಿ. ಸೊ ಫ್ರೆಂಡ್ಸ್, ಇವಾಗ ನಾವು ರೂಮಿಗೆ ಬಂದು ಒಂದು 20 minutes ಆಯಿತು. ತುಂಬಾ ಚೆನ್ನಾಗಿತ್ತು. ಎಲ್ಲನೂ ನೀವೇ ನೋಡಿದ್ದೀರಲ್ಲ, ಫುಲ್ ಗ್ಲಾಸ್ ಬ್ರಿಡ್ಜು, ಆಮೇಲೆ ಜಿಪ್ಲೈನು, ಸೈಕಲ್ಲು, ಸ್ವಿಂಗು ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಆನ್ ದ ವೇ ಜರ್ನಿನಲ್ಲಿ ಕೂಡ ನಮಗೆ ಏನು ಟೀ ಪ್ಲಾಂಟೇಷನ್ಸು ಆ್ಯಂಡ್ ಗ್ರೀನರಿ ಎಲ್ಲನೂ ಸಿಕ್ತು ಆ್ಯಕ್ಚುಲಿ ನೋಡೋದಕ್ಕೆ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಇವಾಗ ನಾವು ಟೀ ಬ್ರೇಕ್ ಆವಾಗ. ಸೊ ರೆಸ್ಟೋರೆಂಟ್ ಕಡೆ ಹೋಗ್ತಾ ಇದ್ದೀವಿ. ಲಾಕ್ ಹಾಕೊಂಬಿಡಿ ಪ್ಲೀಸ್. ರೆಸ್ಟೋರೆಂಟ್ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಬಿಕಾಸ್ ಮಧ್ಯಾಹ್ನ ಊಟಕ್ಕೆ ನಾವು ಮ್ಯಾಗಿ ತಿಂದ್ವಿ ಆ್ಯಂಡ್ ಒಂದು ಬ್ರೆಡ್ ಆಮ್ಲೆಟ್ ತಿಂದ್ವಿ ಅಷ್ಟೇ. ಅಲ್ಲಿ ಯಾವುದೂ ಹೋಟೆಲ್ಸ್ ಆಗಲಿ ರೆಸ್ಟೋರೆಂಟ್ಸ್ ಆಗಲಿ ಯಾವುದೂ ಸಿಗಲಿಲ್ಲ ನಮಗೆ, ಅದಕ್ಕೇ. ಸೊ ಇವಾಗ ನಾವು ಇದು ಟೀ ಕುಡಿಯೋಕ್ಕೆ ಹೋಗ್ತೀವಿ. ಸೊ ನೋಡೋಣ ಅಲ್ಲೇನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಸಿಕ್ಕಿದ್ರೆ ತಿನ್ನೋಣ ಅಂತ. ಹೊಟ್ಟೆ ಹಸ್ವಾಗ್ತಿದೆ. ಜಸ್ಟ್ ಮ್ಯಾಗಿ ಹೋಗಿದೆ ಅದಕ್ಕೆ ಒಳಗಡೆ. ಇನ್ನೂ ಮಳೆ ಹನಿತಾ ಇದೆ ನೋಡಿ. ಆ್ಯಕ್ಚುಲಿ ಮಳೆ ಹನಿತಾ ಇದೆ, ಇನ್ನೂ ಮಳೆ ಹನಿತಾನೇ ಇದೆ. ಹಾಯ್ ಬನ್ರಿ. ನನಗೆ ಸ್ವಲ್ಪ ಈ ವಿಡಿಯೋ ಫನ್ನಿ ಆಗ್ತಾ ಇತ್ತು. ಇರೋದೇ ಫನ್ನಿಯಾಗಿ ಮಾಡ್ತಾಳೆ ಯಾವಾಗಲೂ ಅಷ್ಟೇ. ನೀನೇ ಇಟ್ಕೊಂಡು ಮಾತಾಡ್ಕೊಂಡು ಹೋಗಿ ಏನು ಬೇಕೋ. ಈಗ ನಾವು ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ. ನಮ್ಮ ಮಮ್ಮಿ ಒಂದು ಕಾಫಿ ಕುಡಿಬೇಕಂತೆ. ಅಲ್ಲಿ ಕಾಫಿ ಕುಡಿದ್ಮೇಲೆ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗೋಣ.
ಅವಳ ಕೈ ಚಿಕ್ಕದಿರೋದಕ್ಕೆ ಕಾಣಿಸ್ತಾನೆ ಇಲ್ಲ ಅದು. ಓಕೆ ಗೈಸ್, ಕಾಫಿ ಕುಡಿದ್ಮೇಲೆ ಮತ್ತೆ ಕನೆಕ್ಟ್ ಆಗ್ತೀವಿ. ಕಾಫಿ ಕುಡಿದು ಶಟಲ್ ಕಾಕ್ ಆಡ್ಬೇಕು ನಾವು. ಸೊ ಆಮೇಲೆ ಕನೆಕ್ಟ್ ಆಗ್ತೀವಿ. ಓಕೆ, ಇವಾಗ ನಾವು ಶಟಲ್ ಕಾಕ್ ಆಡಕ್ಕೆ ಹೋಗ್ತೀವಿ. ನಮ್ಮದು ಕಾಫಿ ಬ್ರೇಕ್ ಆಯಿತು. ಕಾಫಿ ಕುಡಿದ್ವಿ ಮತ್ತು ಸಮೋಸ ತಿಂದ್ವಿ. ಆ್ಯಂಡ್ ಇವಾಗ ಶಟ್ಲ್ ಕಾಕ್ ಆಡಕ್ಕೆ ಹೋಗ್ತಾ ಇದೀವಿ. ಶಟ್ಲ್ ಕಾಕ್ ಇದಾದ್ಮೇಲೆ ಡಿನ್ನರ್ ಮಾಡ್ತೀವಿ. ಬನ್ನಿ 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 ಬನ್ನಿ. ಈಗ ಹೇಳ. ಇದು ಬ್ಯಾಡ್ಮಿಂಟನ್ ಕೊಟ್ಟು ನಾವು ಇವಾಗ ಶಟ್ಲ್ ಕಾಕ್ ಆಡ್ತೀವಿ. ನನ್ನ ಮಗಳು ಒಬ್ಬಳೇ ಆಡ್ತಾಳೆ ಆ ಕಡೆ, ನಾನು ನನ್ನ ಹಸ್ಬೆಂಡ್ ಆಡ್ತೀವಿ. ಇವಾಗ ನಾವು ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್ ಮತ್ತು ಕೇರಮ್ ಆಡ್ಕೊಂಡು ಬಂದ್ವಿ. ಇವಾಗ ಸ್ವಲ್ಪ ಹೊತ್ತಾಯಿತು ಬಂದು. ಇವಾಗ ಡಿನ್ನರ್ಗೆ ಹೋಗ್ತಿದ್ದೀವಿ. ಮಮ್ಮಿ ನಿಜ ಲೈಟ್ ಆನ್ ಮಾಡು. ಇಲ್ಲಿ ಅಲ್ಲ, ಓ ಇದನ್ನೇ. ಓಕೆ ಫ್ರೆಂಡ್ಸ್, ಇವಾಗ ಅದೇ ನನ್ನ ಮಗಳೇ ನನಗೇನೋ ಬ್ಯಾಡ್ಮಿಂಟನ್ ಆಡಿದ್ವಿ, ಟೇಬಲ್ ಟೆನ್ನಿಸ್ ಆಡಿದ್ವಿ, ಕ್ಯಾರಮ್ ಆಡಿದ್ವಿ, ಎಲ್ಲ ಆಡಿದ್ವಿ. ಸೊ ಇವಾಗ ಮತ್ತೆ ಬ್ಲಾಕ್ ಮಾಡಿದ್ರಲ್ವ, ಈಗ ಇದೋಯ್ತು. ಈಗ ಫ್ರೆಂಡ್ಸ್ ಕಾಣಿಸ್ತಲ್ಲ, ಸ್ವಲ್ಪ ಕೆಳಗಡೆ ಬರ್ತೀನಿ. ಓಕೆ, ಸೊ ಇವಾಗ ಬಂದುಬಿಟ್ಟು ಡಿನ್ನರ್ ಟೈಮ್. ನಾವು ಡಿನ್ನರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಪಿಚ್ ಬ್ಲ್ಯಾಕ್, ಅಲ್ಲೆಲ್ಲ ಲೈಟ್ಸ್ ಹಾಕಿದ್ದಾರೆ. ಏನೂ ಕಾಣಿಸ್ತಿಲ್ಲ ಅನ್ಕೋತೀನಿ ಅಲ್ಲ. ತುಂಬಾ ಚೆನ್ನಾಗಿದೆ ಇಲ್ಲಿ, ಗೊತ್ತಾ? ನನಗಂತೂ ತುಂಬ ಇಷ್ಟ ಆಯಿತು. ಸೊ ಡಿನ್ನರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತೆ ಸಿಗೋಣ. ಬಾಯ್. ಸೊ ಫ್ರೆಂಡ್ಸ್, ಡಿನ್ನರ್ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸೊ ಇವಾಗ ಬೆಡ್ ಟೈಮು, ಮಲ್ಕೊಳ್ಳೋದಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಇವತ್ತಿನ ಡೇ ಬಂದು ತುಂಬಾ ಚೆನ್ನಾಗಿತ್ತು ಅಲ್ವಾ ನಿಜು? ಸೂಪರ್ ಇತ್ತು. ಕಣ್ಣು ನಿಂಗೆ? ಸೂಪರ್ ಆಗಿತ್ತು. ಜಾಲಿ. ನಮ್ಮದು ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನೀವು ಕೂಡ ಈ ರೆಸಾರ್ಟಿಗೆ ಬರಬೇಕು, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ವಯನಾಡಿಗೆ ಬರಬೇಕು ಅಂತ ನಿಮಗೂ ಅನಿಸುತ್ತೆ ಗ್ಯಾರಂಟಿ. ಸೊ ನೆಕ್ಸ್ಟ್ ವೆಕೇಷನ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸೊ ಇವಾಗ ಸದ್ಯಕ್ಕೆ ನಾವೆಲ್ಲರೂ ಮಲ್ಕೊಳ್ಳೋ ಟೈಮು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಸಬ್ಸ್ಕ್ರೈಬರ್ಸು ನಮ್ಮ ಕಡೆಯಿಂದ ಮತ್ತು ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್, ಟೇಕ್ ಕೇರ್, ಬಾಯ್. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಲ್ವಾಡ್ಸ್ ಫ್ಯಾಮಿಲಿ. ಸೊ ಇವತ್ತು ಬಂದುಬಿಟ್ಟು ಡೇ 3 ನಮ್ಮ ವಾಯ್ನಾಡ್ನಲ್ಲಿ. ಸೊ ಡೇ 3 ಬಂದು ಏನೂ ಇಲ್ಲ, ಪ್ಯಾಕಿಂಗ್ ಮಾಡಿ ನಮ್ಮ ಬ್ಯಾಂಗ್ಳೂರ್ಗೆ ಹೋಗ್ತಾ ಇರೋದಷ್ಟೇ. ಸೊ ಡೇ 1 ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆಮೇಲೆ ಡೇ 2 ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವ್ಲಾಗ್ಸನ್ನು ನಾವು ಆಲ್ರೆಡಿ ಅಪ್ಡೇಟ್ ಮಾಡಿದ್ವಿ, ನೀವು ಸಹ ನೋಡಿದ್ದೀರಾ. ಸೊ 2 ದಿನವೂ ಅಷ್ಟೇ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವೇ ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:45 ಆಗಿದೆ. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಈ ರೆಸಾರ್ಟ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ರೆಸಾರ್ಟಲ್ಲಿ ಸರ್ವೀಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಆ್ಯಂಡ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಕೇರಳ ಫುಡ್ಡಪ್ಪ ಹೆಂಗೆ ಏನು ಸೆಟ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಫುಡ್ಡಂತೂ ತುಂಬಾ ಚೆನ್ನಾಗಿತ್ತು, ನಮಗೆ ಸೆಟ್ ಆಯಿತು. ಟೇಸ್ಟು ಸಹ ನಮ್ಗೆ ಇಷ್ಟ ಆಯಿತು. ಅದಾದಮೇಲೆ ಇವ್ರದ್ದು ಸರ್ವೀಸು ನನಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಏನಪ್ಪ ಅಂದರೆ ನಾವು ಬರೋ ಹಿಂದಿನ ದಿನ ಸಹ ನಮಗೆ ಕಾಲ್ ಮಾಡಿ ವಿಚಾರಿಸಿದ್ರು. ಆ್ಯಂಡ್
ಬರೋ ದಿನ ಕೂಡ ನಮಗೆ 3-4 ಸತಿ ಕಾಲ್ ಮಾಡಿದ್ರು. ಆನ್ ದ ವೇ ಬರ್ತಾ ಇದ್ದೀರಾ, ರೂಟ್ ಗೊತ್ತಾಗ್ತಿದೆಯಾ ಹೇಗೆ ಅಂತೆಲ್ಲ ಕಾಲ್ ಮಾಡಿದ್ರು. ಬಂದಮೇಲೆ ಅಷ್ಟೇ ಸಿಕ್ಕಾಪಟ್ಟೆ ವಾಮ್ ವೆಲ್ಕಮ್ ಮಾಡಿದ್ರು. ನೀವೇ ವ್ಲಾಗಲ್ಲಿ ನೋಡಿರ್ತೀರ ಅಂದರೆ ನಮ್ಮ ವೆಲ್ಕಮಿಂಗ್ ಹೇಗೆ ಮಾಡಿದ್ರು ಅದಂತ. ಸೊ ಎವ್ರಿಥಿಂಗ್ ವಾಸ್ ಗುಡ್. ನಮಗಿಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಸೊ ಇಲ್ಲಿನ ಕ್ಲೈಮೇಟು ಅವಾಗವಾಗ ಮಳೆ ಬೀಳ್ತಾ ಇರೋದು, ಗ್ರೀನರಿ ಆ್ಯಕ್ಚುಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಬಟ್ ಹೋಗಲೇಬೇಕು ಬ್ಯಾಂಗ್ಳೂರಿಗೆ. ಅದಾದಮೇಲೆ ಏನಂದರೆ ಅದಾದಮೇಲೆ ರೂಮ್ ರೇಟ್ಸ್. ಸೊ ಇದರದ್ದು ರೇಟ್ ಬಂದಿತ್ತು ಈ ಒಂದು ಪರ್ಟಿಕ್ಯುಲರ್ ರೆಸಾರ್ಟು ಪರ್ ಡೇ 9,000 rupees. ಓಕೆ, ಸೊ ನಾವು 2 nights ಇರೋದಕ್ಕೆ 2 daysಗೆ 18,000 rupees ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟು. ಸೊ ಪರ್ ಡೇ 9,000 ಅಂದರೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟು. ನಾವು ಆ್ಯಕ್ಚುಲಿ ಇದೇ ಸೇಮ್ ರೆಸಾರ್ಟ್ನ ಬೇರೆ ಟ್ರಾವೆಲಿಂಗ್ ವೆಬ್ಸೈಟ್ಸಲ್ಲಿ ಚೆಕ್ ಮಾಡಿದಾಗ ಒಂದು 3,500 rupees ಡಿಫ್ರೆನ್ಸ್ ಬರ್ತಾ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ರೆಸಾರ್ಟ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ವಿಚಾರಿಸಿದಾಗ ದೇ ಸೆಡ್ 9,000 rupees ಪರ್ ನೈಟು ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು ಮತ್ತು ಟ್ಯಾಕ್ಸ್ ಅಂತ. ಸೊ ನಾವೇನು ಮಾಡಿದ್ವಿ, ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡಿದ್ವಿ. ಯಾವುದೇ ವೆಬ್ಸೈಟ್ಗೂ ನಾವು ಬುಕ್ ಮಾಡಿಲ್ಲ, ಡೈರೆಕ್ಟಾಗಿ ಬುಕ್ ಮಾಡ್ಕೊಂಡ್ಬಂದಿದ್ವಿ. ಸೊ ಎವ್ರಿಥಿಂಗ್ ವಾಸ್ ಗುಡ್, ಚೆನ್ನಾಗಿತ್ತು. ನೀವು ಸಹ ನೆಕ್ಸ್ಟ್ ಏನಾದರೂ ವೆಕೇಷನ್ಸಲ್ಲಿ ಪ್ಲ್ಯಾನ್ ಮಾಡಿದ್ರೆ ವಾಯನಾಡಿಗೆ ಬನ್ನಿ, ಇಲ್ಲಿರೋ ಕ್ಲೈಮೇಟನ್ನು ಫೀಲ್ ಮಾಡಿ ಎಂಜಾಯ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ ರೆಸಾರ್ಟ್ನ ಬುಕ್ ಮಾಡಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಈ ಒಂದು ವಾಯನಾಡ್ ವ್ಲಾಗನ್ನು ನಾವು ಎಂಡ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಕಡೆಯಿಂದ ಹಾರ್ಟ್ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಏನಕ್ಕೆ ವೇಟ್ ಮಾಡ್ತಿದ್ದೀರಾ, ಬೇಗ ಫೋನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ, ಉಡಾ ಹೋಗ್ತಾ ಇದೆ ಇಲ್ಲಿ ಆ್ಯಕ್ಚುಲಿ. ಮಾಡ್ಕೊಂಡೆ ಕಾಡು ತಡಿದು ಕೈಗೆ ಹಾಕ್ಬೇಕು. ತಡಿ ಅಲ್ಲಿ ಬರ್ತೈತಿ. ತಡಿ ಕಾಣಿಸ್ತಿದೆ ನೋಡು, ಕಾಡ್ ಪಿಗ್ ಕಾಡನ್ನು ದುಡ ಹೋಗ್ತಾ ಕ್ರಾಸ್ ಮಾಡ್ತಾ ಈ ಕಡೆ ಬೇಕಲ್ಲ, ಕ್ಲಿಯರ್ ಕಾಣಿಸ್ತಿದೆ. ಪಿಕಪ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ವಾಪಸ್ ಬರ್ಬೇಕಾದ್ರೆ ನೋಡಿದ್ವಿ, ಫುಲ್ಲು ಆನೆಗಳಿದೆ ಇಲ್ಲಿ. ಎಷ್ಟೊಂದು ಆನೆಗಳಿದೆ ಗೊತ್ತಾ, ಸಿಕ್ಕಾಪಟ್ಟೆ ಆನೆ. ಎಷ್ಟು ಸಮೀಪ ಇದೆ, ತುಂಬ ಆನೆ ಇದೆ. 1 2 3 4 5 6 7 ಆನೆಗಳೇನೋ ಇದೆ. ಎಷ್ಟು ಖುಷಿ ಆಗುತ್ತೆ, ಎಷ್ಟು